ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. 79ನೇ ಸ್ವಾತಂತ್ರ್ಯ ದಿನದಂದೇ ಅಖಿಲ ಕರ್ನಾಟಕ ಯೂಟ್ಯೂಬ್ ಪತ್ರಕರ್ತರ ಸಂಘ ಉದ್ಘಾಟನೆ ನಡೆಯಿತು. ದಿನಾಂಕ 15/8/2025 ಶುಕ್ರವಾರದಂದು ತಿಪಟೂರು ನಗರದ ಹಾಸನ ಸರ್ಕಲ್ ನಂದಿನಿ ಡೈರಿ ಸಭಾಂಗಣದಲ್ಲಿ ಯೂಟ್ಯೂಬ್ ಪತ್ರಕರ್ತರ ಸಂಘದ ಉದ್ಘಾಟನೆಯನ್ನು ಹಿರಿಯ ಪತ್ರಕರ್ತರು ಭಾಸ್ಕರ್ ಯೂಟ್ಯೂಬ್ನ ಸಂಸ್ಥಾಪಕರು ಆದ ಡಾಕ್ಟರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಗಿಡಕ್ಕೆ ನೀರು ಎರೆಯುವ ಮುಖಾಂತರ ಡಿಎಸ್ಎಸ್ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ನಂದಿನಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಉಮೇಶ್, ಬಿಜೆಪಿ ಮುಖಂಡ ಬಸವರಾಜ್, ಆರ್ಎಸ್ಎಸ್ ಕಾರ್ಯಕರ್ತ ಭೂಷಣ್, ರೈತ ಸಂಘಟನೆಯ ರಾಜ್ಯ ಮಹಿಳಾ ಸಂಚಾಲಕಿ ರಾಜಮ್ಮ, ಯೂಟ್ಯೂಬ್ ಚಾನೆಲ್ ನಿರೂಪಕಿ ಸುಮಾ ಶಿವರಾಮ್, ರೈತ ಮುಖಂಡ ಚನ್ನವೀರೇಗೌಡ, ಪತ್ರಿಕಾ ವಿತರಕ ಕೀರ್ತಿ, ತಾಂತ್ರಿಕ ಮಹಾವಿದ್ಯಾಲಯದ ಸಿಬ್ಬಂದಿ ಕುಮಾರ್, ಸಂಜಯ್ ಉಪಸ್ಥಿತರಿದ್ದರು. ಉದ್ಘಾಟಕರಾದ ನಂದಿನಿ ಅವರು ಮಾತನಾಡಿ, ಬಿರುಸಾದ ಕೆಲಸವನ್ನು ಮಾಡುತ್ತಾ ಸಮಾಜಮುಖಿಯಾಗಿ ಹೆಸರು ಮಾಡಿರುವಂತಹ ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ಉದಾಹರಣೆ ಕೊಟ್ಟು ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಇರಬೇಕು, ಹೆಣ್ಣು ಮಕ್ಕಳು ದಿಟ್ಟತನದಲ್ಲಿ ಹೋರಾಡಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸುತ್ತಾ ಈ ಯೂಟ್ಯೂಬ್ ಚಾನೆಲ್ ಒಂದು ಹೊಸ ಬೆಳವಣಿಗೆಯಾಗಿ ಎಲ್ಲರಿಗೂ ಸಹಕಾರಿಯಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಅವರು ಯೂಟ್ಯೂಬ್ ಪತ್ರಕರ್ತರ ಸಂಘವನ್ನು ಉದ್ದೇಶಿಸಿ ಮಾತನಾಡಿ, ಅವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ವಿಶೇಷವಾಗಿ ಯೂಟ್ಯೂಬ್ ಪತ್ರಿಕೋದ್ಯಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಯೂಟ್ಯೂಬ್ ಪತ್ರಕರ್ತರ ಸಂಘದ ಸ್ಥಾಪನೆಯು ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆಯಾಗಿದೆ. ಇದು ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿರುವ ಪತ್ರಕರ್ತರಿಗೆ ಒಂದು ವೇದಿಕೆಯನ್ನು ಒದಗಿಸುತ್ತದೆ ಮತ್ತು ಅವರ ಕೆಲಸವನ್ನು ಬೆಂಬಲಿಸುತ್ತದೆ. ಇಂತಹ ಸಂಘಟನೆಗಳು ಪತ್ರಕರ್ತರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ವೃತ್ತಿಪರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದರು. ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ, ಸರ್ಕಾರ ಯೂಟ್ಯೂಬ್ ಪತ್ರಕರ್ತರಿಗೆ ಸವಲತ್ತು, ರಕ್ಷಣೆ, ಒಳ್ಳೆಯ ವೇದಿಕೆ ಕಲ್ಪಿಸಿಕೊಡಲಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಘಟಕ ಅಧ್ಯಕ್ಷ ಚಂದ್ರಶೇಖರ್, ಅಧ್ಯಕ್ಷರಾದ ಗುರುಗದಳ್ಳಿ ಮಂಜು, ಉಪಾಧ್ಯಕ್ಷರಾದ ಮಂಜುನಾಥ್ ಡಿ, ಪ್ರಧಾನ ಕಾರ್ಯದರ್ಶಿ ರಘು ತಿಪಟೂರ್, ಪತ್ರಕರ್ತರಾದ ಶುಭಾ ವಿಶ್ವಕರ್ಮ, ಸುನಿಲ್ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಅವರ ಹುಟ್ಟುಹಬ್ಬವನ್ನು ಸಿಹಿ ಹಂಚುವುದರ ಮೂಲಕ ಆಚರಿಸಿಕೊಂಡರು. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಗತಿ ತರಂಗ तव शुभ नामे जागे तव शुभाशिष मागे गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಎಲ್ಲರೂ ಒಂದ್ಸಲ ಇದೊಂದು ಫೋಟೋ ಇಟ್ಟಿದೆ, ಯಾರು ಮಾಡ್ತಾರೆ ಅನ್ನೋದು ಚೌಕಟ್ಟು ಸ್ವಲ್ಪ ಕಾಣಿಸ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಏನಂದ್ರೆ ಈಗ ಹೆಣ್ಣು ಆಚೆ ಹೋಗ್ಬಿಟ್ಟು ಮಾಡ್ತಾವಳೆ ಅಂದ್ರೆ ಅವಳ ಹಂಗೆ ಬಿಡು, ಹಿಂಗೆ ಬಿಡು, ಹಿಂಗಂತ ಹೇಳಿ ಸಿಲ್ಕ್ಸಿ ಹೆಣ್ಮಕ್ಳನ್ನ ಆಚೆ ಬರ್ದಂಗೆ ಇಕ್ಕಟ್ಟಿನಲ್ಲಿ ಕೂಡಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದೇ ಹೆಣ್ಣು ಮಕ್ಕಳಿಗೆ ಏನೋ ಸಮಸ್ಯೆ ಆಗೈತೆ ಅಂದಾಗ ಅದನ್ನೇ ಹೆಸರು ಮಾಡಲಿಕ್ಕೆ ಅದೊಂದು ಅವ್ರದ್ದೇ ಆದಂಥ ಒಂದು ದನ ಮಾಡ್ಕೊತಾರೆ. ಆ ಹೆಸರು ಮಾಡಲಿಕ್ಕೆ ಅದನ್ನೇ ಒಂದು ದೊಡ್ಡದಾಗಿ ಯೂಸ್ ಮಾಡಿಕೊಂಡು ಅವ್ರ ಹೆಸರು ಮಾಡ್ಲಿಕ್ಕೆ ಓಡಾಡ್ತಾರೆ ಸಮಸ್ಯೆ ಆದಾಗ. ಅದೇ ಹೆಣ್ಮಕ್ಳಿಗೆ ಇದೇ ಥರ ಸ್ವಾತಂತ್ರ್ಯ ನಾವು ಕೊಡಬೇಕು, ಅವ್ರು ಮುಂದೆ ಬರಬೇಕು, ಅವ್ರನ್ನ ಅಪ್ರೋಚ್ ಮಾಡಬೇಕು ಅನ್ನೋದು ಯಾಕೆ ಬರಲ್ಲ? ಈಗ ಎಕ್ಸಾಂಪಲ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಿಮ್ಗೆಲ್ರಿಗೂ ತಿಳಿದಿದೆ ಅನ್ಕೊಂತೀವಿ, ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರವರು. ಇವತ್ತು ಅವರ ಬಿರುಸಾದ ಕೆಲಸ ಯಾವ ಥರ ನಡೀತಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಹಂಗೆ ದಯವಿಟ್ಟು ನಿಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಸ್ಪೋರ್ಟಿವ್ನೆಸ್ನ ತೋರಿಸಿ, ಆಮೇಲೆ ಯಾರೇ ಆಗಲಿ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡೋದು, ಆಚೆ ಹೋಗೋದು,
ಅವ್ರು ಹಿಂಗೆ ಓಡಾಡ್ತವ್ರೆ ಅಂದಾಗ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದು ನಮ್ಮ ಸಮಾಜದಲ್ಲಿ ಎಲ್ರಿಗೂ ಸಮಾನತೆಯಿಂದ ಬದುಕಲಿಕ್ಕೆ ಅವಕಾಶ ಇದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಗೌರವ ಕೊಡಿ, ಗೌರವನ ಬೆಳೆಸ್ಕೊಳ್ಳಿ. ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಇದೊಂದು ಅವಕಾಶ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಬಹಳ ಗುಣಶೀಲವಾಗಿ ಮಹಿಳೆಯರು ಯಾವ ರೀತಿ ಹೋರಾಡಬೇಕು ಅವ್ರ ಬಗ್ಗೆ. ಇಂದು 79ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾವು ಕಲ್ಪತರು ನಾಡಿನ ಟಿಪ್ಪೂರಿನಲ್ಲಿ ರಾಜ್ಯಾದ್ಯಂತ ಯೂಟ್ಯೂಬಿನ ಚಾಲನೆಯನ್ನು ನೋಂದಣಿಯನ್ನು ಮಾಡ್ಕೋಬೇಕು ಅಂತ ಕರೆ ಕೊಟ್ಟಿದ್ದು. ಅದಕ್ಕೆ ನಮ್ಮ ಅಖಿಲ ಕರ್ನಾಟಕ ಯೂಟ್ಯೂಬ್ ಬಳಕೆದಾರರ ಸಂಘ ಇಡೀ ರಾಜ್ಯಾದ್ಯಂತ ಇವತ್ತು ಚಾಲ್ತಿಯಾಗಿದೆ. ಹೀಗೆ ಚಾಲನೆ ನೀಡೋದಕ್ಕೆ ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್, ನಾಗ್ತಿಹಳ್ಳಿ ಕೃಷ್ಣಮೂರ್ತಿ ಅವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೂ ನಮ್ಮ ದಲಿತ ಮುಖಂಡರಾದ ಮಂಜು ಅವರು ಹಾಗೂ ಚಂದ್ರಣ್ಣವರು ಹಾಗೂ ಈ ಟಿಪ್ಪೂರಿನ ತಾಲೂಕಿನ ಅಧ್ಯಕ್ಷರಾಗಿ ಯೂಟ್ಯೂಬ್ನ ಅಧ್ಯಕ್ಷರಾಗಿರುವ ಗುರುದಣಿ ಮಂಜು ಅವರು ಹಾಗೂ ಕಾರ್ಯದರ್ಶಿಯಾಗಿರುವ ಮಂಜು ಆಲ್ಕೋಟಿಯವರು ಹಾಗೂ ರಘು ಅವರು ಹಾಗೂ ಶುಭಾ ಮೇಡಮ್ ಅವರು ಈಗ ಯೂಟ್ಯೂಬಿನ ಇವತ್ತಿನಿಂದ ನೋಂದಣಿಯ ಕಾರ್ಯಕ್ರಮನ ಪ್ರಾರಂಭಿಸಿದ್ದಾರೆ. ಇವತ್ತು ಒಳ್ಳೆಯ ದಿನ ಆದ್ದರಿಂದ ಈ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ನೋಂದಾಣಿಕೆ ಮಾಡಿಕೊಂಡು ನವೆಂಬರ್ನಲ್ಲಿ ವಿಜಯಲಕ್ಷ್ಮಿ ಶೋಭರು ಹಾಗೂ ವಿಕ್ರಮ್ ಪತ್ರಿಕೆಯವರು ಹಾಗೂ ಖ್ಯಾತ ಯೂಟ್ಯೂಬಿನ ಬರಹಗಾರರು ಇದನ್ನು ಕಾರ್ಯಾಗಾರನ ಉದ್ಘಾಟನೆ ಮಾಡ್ತಾರೆ. ಇದು ಚಾಲನೆ ಇವತ್ತು ಮೊದಲೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಚಾಲನೆ ಮಾಡಿದ್ದಾರೆ. ಇವತ್ತು ನಮ್ಮ ಕೃಷ್ಣಮೂರ್ತಿಯವರು ಬಂದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರ್ತಾ ಈ ದಿನ ತಿಪ್ಪೂರು ತಾಲೂಕಿನ ಡಾಕ್ಟರ್ ಭಾಸ್ಕರ್ ರವರ ನೇತೃತ್ವದಲ್ಲಿ ಇವತ್ತು ಯೂಟ್ಯೂಬ್ ಚಾನಲ್ಲು ಇವತ್ತು ಉದ್ಘಾಟನೆ ಆಗಿದೆ. ಈ ಚಾನಲ್ಲು ಯಾವಾಗಲೂ ಕೂಡ ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡೋದ್ರ ಮುಖಾಂತರ, ಕಣ್ಣೀರು ಬಂದವರಿಗೆ ಕಣ್ಣೀರು ಒರೆಸೋದ್ರ ಮುಖಾಂತರ, ಮತ್ತು ಎಲ್ಲ ವರ್ಗದ ಏನು ಹೆಣ್ಮಕ್ಳು ಮಾನ ಪ್ರಾಣದ ಬಗ್ಗೆ ಈ ರಾಜ್ಯದಲ್ಲಿ ಈ ಚಾನಲ್ಲು ಸುದ್ದಿಗಳನ್ನು ಬಿತ್ತರಿಸಲಿ ಅಂತ ಹೇಳ್ತಾ, ಹಾಗೆಯೇ ಸರ್ಕಾರ ಕೂಡಲೇ ಏನು ಈ ಯೂಟ್ಯೂಬ್ ಚಾನಲ್ಗಳು ಯಾವಾಗಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥವರಿಗೆ ಸರ್ಕಾರದಿಂದ ಹೆಚ್ಚಿನ ನೆರವು ಕೊಡಬೇಕು. ಹಾಗೆಯೇ ಈ ಚಾನಲ್ಲು ಮುಂದಿನ ದಿನದಲ್ಲಿ ಎಮ್ಮರವಾಗಿ ಬೆಳೀಲಿ, ಕರ್ನಾಟಕ ರಾಜ್ಯಾದ್ಯಂತ ತುಂಬ ಸುದ್ದಿ ಮಾಧ್ಯಮಗಳು ಬಿತ್ತರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ದಿನಾಚರಣೆ 79ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಅಖಿಲ ಕರ್ನಾಟಕ ಯೂಟ್ಯೂಬ್ ಚಾನಲ್ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಇಲ್ಲಿ ಹಾಸನ ಸರ್ಕಲ್ ನಂದಿ ಡೈರಿ ವಿಭಾಗ ಸ್ಟೇಡಿಯಂನಲ್ಲಿ ಇವತ್ತು DSSS ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸಹಿತ ನಮ್ಮ ಭಾಸ್ಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಮಿಟಿ ಆಗಿರತಕ್ಕಂಥ ನಾಗ್ತಿಹಳ್ಳಿ ಕೃಷ್ಣಮೂರ್ತಿಯವರು, ಆಮೇಲೆ ಆ ಸದಸ್ಯರುಗಳು ಸಹಿತ ಎಲ್ಲರೂ ಇವತ್ತು ಸೇರ್ಕೊಂಡಿದ್ದೀವಿ. ಕಾರಣ ಉದ್ದೇಶ ಇಷ್ಟೇ, ಯೂಟ್ಯೂಬರ್ಸ್ ಅಂದರೆ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. ನೈಜವಾಗಿ ಬಿತ್ತರಿಸ್ತಕ್ಕಂಥ ಸುದ್ದಿಗಳು ಯೂಟ್ಯೂಬರ್ಸೇ. ಮೊದಲನೇದಾಗಿ ಸ್ಥಳೀಯವಾಗಿ ಸುದ್ದಿ ಜನಗಳಿಗೆ ತಲುಪ್ತಕ್ಕಂಥದ್ದು ಯೂಟ್ಯೂಬರ್ಸಿಂದಲೇ. ಆಮೇಲೆ ಏನಿದ್ರು ಬೇರೆ ಚಾನಲ್ಗಳಿಗೆ ಹೋಗುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯೂಟ್ಯೂಬರ್ನೂ ಆದಷ್ಟು ಮಾನ್ಯತೆ ಕೊಡಬೇಕು, ಯೂಟ್ಯೂಬರ್ಗೆ ರಕ್ಷಣೆ ಕೊಡಬೇಕು, ಯೂಟ್ಯೂಬರ್ನೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವಿವತ್ತು ಈ ಸ್ವತಂತ್ರ ದಿನಾಚರಣೆ ಬರ್ತಾ ಯೂಟ್ಯೂಬ್ ಒಂದು ಸಂಘಟನೆಯನ್ನು ಓಪನ್ ಮಾಡಿದ್ವಿ. ಈ ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ದಯಮಾಡಿ ಯಾರು ರಾಜ್ಯಾದ್ಯಂತ ಇದೆ, ಇದು ಅವರು ಇವರು ಅಂತ ಏನಿಲ್ಲ, ಯಾವ ಯೂಟ್ಯೂಬರ್ಸ್ ಆದರೂ ಸಹಿತ ಯೂಟ್ಯೂಬ್ ಮಾನ್ಯತೆ ತಗೊಂಡಿರ್ತಕ್ಕಂಥವ್ರು ನೋಂದಣಿ ಮಾಡ್ಕೊಳ್ಬೋದು ಅಂತ ನಾನು ಕೇಳ್ಕೊಂತೀನಿ.